राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा। गुरुर् साक्षात् परब्रह्मा तस्मै श्री गुरुवे नमः। गुरुर् साक्षात् परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿರೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜೈ ಜೈ ರಘುವೀರ ಸಮರ್ಥ रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। पतित पावन सीताराम पतित पावन सीताराम। पतित पावन सीताराम पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। सुंदर माधव मेघश्याम जानकी जीवन राम राम। सुंदर माधव मेघश्याम जानकी जीवन राम। रघुपति राघव राजा राम पतित पावन सीताराम। राघव राजा राम पतित पावन सीताराम। राम 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 सीता राम राम राम। राम राम सीता राम राम राम। राम 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 सीता राम राम राम। राम 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 सीता राम राम राम। शिवाय नमो शिवाय नमो शिव 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 हराय नमो शिव 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 हराय नमो। राम शिव ओम शिव राम शिव ओम शिव राम हर हर महादेव। भक्तीचे न योगे देव निश्चयी पावती मानव। ऐशिया अभिप्राव बोलिले ये गंती जय जय रघुवीर समर्थ। ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಕಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಅಧಿಪತಿಗಳು ಸಂಪ್ರದಾಯದ ಮೂಲ ಪುರುಷರು ಆಗಿರುವಂತಹ ಸದ್ಗುರು ಸಮರ್ಥ ಗುರುಲಿಂಗ ಜಂಗಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸಪ್ತಾಹದ ಪ್ರಾರಂಭದ ದಿನ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರ ದಿವ್ಯ ಗ್ರಂಥವಾಗಿರುವಂತಹ ಗ್ರಂಥರಾಜ ದಾಸಬೋಧದ ಪೂಜೆಯೊಂದಿಗೆ ನಾವು ನೀವುಗಳೆಲ್ಲ ಸಮರ್ಥ ರಾಮದಾಸ್ ಮಹಾರಾಜರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಕೊಂಡೆವು.
ಇನ್ನು 3 ದಿವಸ ಸಮರ್ಥರು ದಾಸಬೋಧದಲ್ಲಿ ಏನು ಹೇಳ್ಯಾರ ಅವ್ರಂತಾರ ಭಾಳಷ್ಟು ಹೇಳಿನಂತಾರ ಅವ್ರದ್ರಾಗ ದಾಸಬೋಧನ್ಯಾಗ ಭಾಳಷ್ಟು ಹೇಳಿನಿ. ಆದ್ರೆ ಅವು ಎಲ್ಲತ್ರ ಸಾರ ಏನದಪ್ಪ ಅಂದ್ರೆ ಭಕ್ತಿ ಚೇನ ಯೋಗೇ ದೇವ ನಿಶ್ಚಯಿ ಪಾವತಿ ಮಾನವ ಐಸಿಯೇ ಅಭಿಪ್ರಾವ ಬೋಲಿಲೆ ಯೇ ಗ್ರಂಥಿ. ಈ ಗ್ರಂಥದ ಅಭಿಪ್ರಾಯ ಏನು ಹೇಳ್ದಪ್ಪ ಅಂದ್ರೆ ಭಾಳಷ್ಟು ಹೇಳಿ ಖರೆ ಆ ಎಲ್ಲ ಹೇಳಿದ್ರು ಸಹಿತ ಭಗವಂತನ ಪ್ರಾಪ್ತಿ ಅನ್ನುವಂಥದ್ದು ಎದುರಾಗದ ಅಂದ್ರೆ ಅದು ನೀ ಮಾಡುವಂತಹ ವಿಶಿಷ್ಟವಾದಂತಹ ಭಕ್ತಿ ಒಳಗದ ಅಂತ. ಅದಕ್ಕೆ ಅವ್ರಂತಾರ ನವವಿಧ ಭಕ್ತಿ ಆಣಿ ಜ್ಞಾನ ಬೋಲಿಲೆ ವೈರಾಗ್ಯಾಚೆ ಲಕ್ಷಣ ಬಹುದಾ ಆಧ್ಯಾತ್ಮ ನಿರೂಪಲೆ. ಮತ್ತೇನಂತಾರ ಅವರು ನವವಿಧ ಭಕ್ತಿಗಳ ಬಗ್ಗೆ ಹೇಳಿನಿ. ನವವಿಧ ಭಕ್ತಿ ಮತ್ತು ಜ್ಞಾನ 9 ವಿಧದ ಭಕ್ತಿಗಳು, ಆಮೇಲೆ ಜ್ಞಾನ, ಆಮೇಲೆ ವಿವೇಕ ವೈರಾಗ್ಯ. ನವವಿಧ ಭಕ್ತಿ ಆನಿ ಜ್ಞಾನ ಬೋಲಿಲೆ ವೈರಾಗ್ಯಾಚೆ ಲಕ್ಷಣ. ವಿವೇಕ ತುಂಬಿದ ವೈರಾಗ್ಯದ ಬಗ್ಗೆನೂ ಇದ್ರಾಗ ಹೇಳಿದಂತ. ಬಹುದಾಧ್ಯಾತ್ಮ ನಿರೂಪಲೆ. ಇಷ್ಟೇ ಅಲ್ಲ, ಬಹಳಷ್ಟು ಆಧ್ಯಾತ್ಮದ ಇನ್ನೂ ವಿಚಾರಗಳನ್ನು ಈ ಗ್ರಂಥದೊಳಗೆ ಹೇಳಿದ್ದದ. ಈ ಗ್ರಂಥವನ್ನು 200 ಸಮಾಸದಿಂದ ವಿಂಗಡಿಸಿ ಬರೆದದ್ದು ಅದಂತ. दोनसे समास साधके पहावे सावकाश विवरता विशेष विशेष कळोलागे. 20 ದಶಕ 20 ದಶಕ 200 ಸಮಾಸಗಳನ್ನು ಸಾಧಕರಾದವರು ಅತ್ಯಂತ ಏನಪ್ಪ ಅಂದ್ರೆ ಸಾವಧಾನ ರೀತಿಯಿಂದ, ಸಾವಧಾನ ಅಂದ್ರೇನು ಎಚ್ಚರಿಕೆ, ಅದಕ್ಕಾಗಿಯೇ ನೀವು ಕೂತ್ಕೊಂಡು ನಿಮ್ಮ ಉದ್ಧಾರದ ಒಂದು ಶ್ರೇಷ್ಠ ಒಂದು ನಿಶ್ಚಯಾತ್ಮಕ ಒಂದು ಸಂಕಲ್ಪವನ್ನು ಮಾಡಿ ತಿಳ್ಕೋಬೇಕು, ತಿಳ್ಕೊಂಡು ನಾನು ಆ ರೀತಿ ನಡಿಬೇಕು ಅನ್ನುವಂಥ ಭಾವಿಟ್ಟುಕೊಂಡು 200 ಸಮಾಸ ನಾವು ನೀವುಗಳೆಲ್ಲ ಸಾವಕಾಶ ಓದಿದ್ರೆ ಅದರೊಳಗಿನ ವಿಶೇಷತೆ ಏನು ಅನ್ನುವಂಥದ್ದು ಗೊತ್ತಾಗ್ತದೆ ಅಂತಾರೆ. ಅಂಥ ಸಮರ್ಥರನ್ನು, ಅಂಥ ಒಂದು ಏನಪ್ಪ ಅಂದ್ರೆ ಮಹಾನ್ ಯೋಗಿ, ಮಹಾನ್ ಧೀರ ವೀರ ಸನ್ಯಾಸಿ ಸದ್ಗುರು ಸಮರ್ಥ ದಿವ್ಯ ಚರಣಾರವಿಂದಗಳಿಗೂ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಆಮೇಲೆ ನೀವೆಲ್ಲ ಏನು ಕೂತಿರಲ್ಲ, ನಾವೆಲ್ಲ ಏನು ಕೂತೇವಲ್ಲ, ನಾವೆಲ್ಲರೂ ಭಾಗ್ಯವಂತರು. ಯಾಕಂದ್ರೆ ಮಹಾರಾಜರು ನಮ್ಮನ್ನು ಅಪ್ಕೊಂಡ್ರು ಅಂಥೇಳಿ ನಾವು ಕೂತೇವಿಲ್ಲೇ. ಇರ್ಲಿಕ್ಕಂದ್ರೆ ನಾವು ಇಲ್ಲಿ ಬರುವಂಥದ್ದು ಏನಂತ ಪ್ರಸಂಗನೇ ಬರ್ತಿರಲಿಲ್ಲ. ಮಹಾರಾಜರಂದರು ಇವ್ರದ್ದು ಯಾವ ವಿಚಾರ, ನಮ್ಮ ಯಾವ ಗುಣದೋಷಗಳನ್ನು ವಿಚಾರ ಮಾಡಲಿಲ್ಲ. ನಮ್ಮನ್ನು ತಮ್ಮಂತೆ ಮಾಡ್ಕೋಬೇಕಂದು ಏನು ಮಾಡಿಬಿಟ್ರು, ನಮ್ಮನ್ನು ಅಪ್ಕೊಂಡು ಬಿಟ್ರು. ಅದಕ್ಕೆ ಅವ್ರಂತಾರ ಯಾವುದದ ಬಂದ ಗುಣದೋಷ ಯಾತಿನ ವಿಚಾರಿಕ ಸಂತಾನಿ ಸರಿತಾ ಕೇಲೋ ತೈಸಾ ಪರಿ. ಸಂತಾನಿ ಸರಿತಾ ಕೇಲೋ ತೈಸಾ ಪರಿ. ಚಂದನಾನೆ ಬೋರಿ ವ್ಯಾಪಿಯೇಲ್ಯಾ. गुणादोष याती न विचारे काही. गुणादोष याती न विचारे काही. खावा दिला पायी आपुलिया. संताने सरिता केलो तैसा परी. संताने सरिता केलो तैसा परी. चंदनाने बोरी व्यापिल्या. तू कामाने आले समर्थाचे मला. कामाने आले समर्थाचे मला. हरी होय राणा रंग त्यांच्या. गोपाल कुमार. गोपाल कुमार. जय जय गोपाल
ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ ಕಿ ಜೈ. संतानी सरिता केलो तैसा परी चंदनानी बोरी व्यापिल्या. ತುಕೋಬ್ಬರಾಯರು, ಜಗದ್ಗುರು ತುಕೋಬ್ಬರಾಯರು ಸಂತರ ವರ್ಣ ಮಾಡುವ ಹೊತ್ನ್ಯಾಗ, ಸಂತರ ಉಪಕಾರವನ್ನು ಸ್ಮರಣ ಮಾಡುವ ಹೊತ್ನ್ಯಾಗ ಅವ್ರಂತಾರ, ಸಂತರು ಇಂಥ ಮಹಾನ್ ಉಪಕಾರ ಮಾಡಿಬಿಟ್ರಲ್ಲ, ಈ ಚಂದನದ ಗಿಡದ ಬಗ್ಗೆ, ಚಂದನದ ಒಂದು ಗಿಡದ ಮಗ್ಗಲ ಬಾರಿ ಗಿಡ ಇದ್ರು ಸಹಿತ ಆ ಬಾರಿ ಗಿಡನು ಚಂದನ ಗಿಡತೆ ಮಾಡ್ಕೊಂಡು ಬಿಡುತ್ತಂಥದ್ದು. ಚಂದನದ ಗಿಡದ ವಿಶೇಷ, ಶ್ರೀಗಂಧದ ಗಿಡದ ವಿಶೇಷ ಅಂದ್ರೆ ಏನು, ನೀ ಅಲ್ಲಿ ಹೋಗಿ ಒಂದು ಬಾರಿ ಗಿಡ ನೆಟ್ಟರು ಸಹಿತ ಆ ಬಾರಿ ಗಿಡನೂ ಸಹಿತ ಚಂದದ ಗಿಡದ ವಾಸ ಬರ್ತದಂತ. ಹಂಗ ನಮ್ಮನ್ನು ಏನು ಮಾಡಿಬಿಟ್ರು ಅಂದ್ರೆ ಅವರು ತಮ್ಮಂತೆ ಮಾಡ್ಕೋ ಸಂಬಂಧ ನಮ್ಮನ್ನು ಒಪ್ಕೊಂಡು ಬಿಟ್ರು. चंदनानी बोरी व्यापियेल्या, गुण दोष याती न विचारी काही, ठाव दिला पाई आपुलिया. ತಮ್ಮ ಚರಣದೊಳಗೆ ನಮಗೆ ಸ್ಥಾನ ಕೊಟ್ಟರು ಅಂದ್ರೆ ಎಂಥ ಮಹಾನ್ ಉಪಕಾರ ಮಾಡಿದ್ರು. ಅಂಥ ಉಪಕಾರ ಮಾಡಿದಂತಹ ಸಂತರ ಒಂದು ಬಳಗದೊಳಗೆ ನಾವಿದ್ದೆವು, ಸಂತರ ಸಾನ್ನಿಧ್ಯದೊಳಗಿದ್ದೆವು. ಅಂಥ ಸದ್ಗುರುಗಳ ಏನಪ್ಪ ಅಂದ್ರೆ ಕೃಪೆಯನ್ನು ಪಡ್ಕೋ ಸಂಬಂಧ ನಾವು ನೀವುಗಳೆಲ್ಲ ಈ ಸಪ್ತಾಹಕ್ಕೆ ಬಂದೆವು ಅಂದಾಗ, ಈ ಸಪ್ತಾಹದೊಳಗೆ ನಾವು ಎಷ್ಟೊಂದು ಮಗ್ನಾಗಿ, ಎಷ್ಟೊಂದು ತೀವ್ರತದಿಂದ, ಎಷ್ಟೊಂದು ಭಕ್ತಿಯಿಂದ ನಾವು 3 ದಿವಸ ಪಾಲ್ಗೊಳ್ಬೇಕು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಬೇಕಂತಾರೆ. ಯಾಕಂದ್ರೆ ಇಂಥ ಸಪ್ತಾಹಗಳು ಅಂದ್ರೆ ಇದಕ್ಕೊಂದು ಯಜ್ಞ ಅಂತಂತಾರೆ. ಇದಕ್ಕೆ ಮಾದೇವ ಇದಕ್ಕೆ ಯಜ್ಞ ಅಂತಾರೆ, ಜ್ಞಾನ ಯಜ್ಞ. ಇದು ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ರಲ್ಲ ಅವು ಬೇರೆ, ಹೋಮ ಹವನಾದಿಗಳು. ಇದು ಹೆಂಗಂದ್ರೆ ಸಪ್ತಾಹ ಅಂದ್ರೆ ಇದೊಂದು ಜ್ಞಾನದ ಯಜ್ಞ. ಜ್ಞಾನವನ್ನು ಭುಂಜನ ಮಾಡುವಂತಹ ಒಂದು ಅವಕಾಶ ಏನದಲ್ಲ, ಇದು ಈ ಯಜ್ಞದಾಗ ಪ್ರಾಪ್ತ ಆಗ್ತದೆ. ಇಲ್ಲಿ ಎಂತೆಂಥ ಮಹಾತ್ಮರು ಬಂದಿರ್ತಾರೆ, ಎಂತೆಂಥ ತಮ್ಮ ಅನುಭವಗಳನ್ನು ಹೇಳ್ತಾರೆ. ದೊಡ್ಡ ದೊಡ್ಡ ಸಾಧಕರು ಬಂದಿರ್ತಾರೆ, ನಾಮಸ್ಮರಣೆಯೊಳಗೆ ಉಚ್ಚ ಸ್ಥಿತಿಗೆ ಹೋದಂಥವ್ರು ಇರ್ತಾರೆ. ನವವಿಧ ಭಕ್ತಿಯೊಳಗೆ ಒಂದೊಂದು ಭಕ್ತಿಯೊಳಗೆ ಶ್ರೇಷ್ಠ ಒಂದು ಸ್ಥಿತಿಯೊಳಗೆ ಮುಟ್ಟಿದವ್ರು ಇರ್ತಾರೆ. ಕೆಲವೊಬ್ಬರು ಶ್ರವಣ ಭಕ್ತಿಯೊಳಗೆ ಶ್ರೇಷ್ಠತನ ಇರ್ತದೆ, ಕೆಲವೊಬ್ಬರು ಕೀರ್ತನಾ ಭಕ್ತಿ, ಕೆಲವೊಬ್ಬರು ಅರ್ಚನಾ ಭಕ್ತಿ, ಕೆಲವೊಬ್ಬರು ವಂದನಾ ಭಕ್ತಿ. ಒಬ್ಬೊಬ್ಬರು ಇಲ್ಲಿ ಯಾರ್ಯಾರು ಬಂದಿರ್ತಾರಲ್ಲ ಅವ್ರಂತಲ್ಲಿ ಒಂದೊಂದು ಭಕ್ತಿಯ ವಿಶೇಷತೆಯನ್ನು ನಾವು ಹುಡುಕ್ಯಾಡಿ ತಕ್ಕೋಬೇಕಾಗ್ತದೆ. ಅದರ ಸಂಬಂಧ ನಾವೇನು ಮಾಡಬೇಕು, ಸಪ್ತಾಹಕ್ಕೆ ಬರಬೇಕು. ಸಪ್ತಾಹಕ್ಕೆ ಬರಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡು ಬರಬೇಕು. ಇಲ್ಲಿ ನಾವು ಸಪ್ತಾಹಗಳಿಗೆ ಮಹಾರಾಜರು 27 ಸಪ್ತಾಹಗಳು ಯಾಕೆ ಹಾಕ್ಯಾರಂದ್ರೆ 27 ಸೇರೆ ಇವ್ರಿಗೆ ಉಜುಳನೆ ಆಗಲಿ ಅಂತ, ತೀಡ್ಲಿ ಅಂತ. ಈಗ ಸಾಲಿಗೆ ಹೋದ ಕೂಡಲೇ ಮಾಸ್ತರ್ ಏನು ಮಾಡ್ತಾರ ಅಂತ ಹಾಕಿ ಕೊಡ್ತಾರೆ, ಅದನ್ನೇ ತೀಡ್ಕೊತ ಕೂಡ ಅಂತಾರೆ. ನಮಗೆ ಎಷ್ಟು ಸರಿ ತೀಡಂತಾರೆ ಅವರು, ವರ್ಷದಾಗ 27 ಸರಿ ತೀಡು. ಒಂದೊಂದು ಸಪ್ತಾಹದಾಗ ತಿಳ್ಕೊತ ಹೋಗಿರಿ, ಮುಂದೆ ನೀ ಅದ್ರಾಗೆ ಫರಕ್ ಆದ್ರೆ ನನಗೆ ಹಾಕಿ ಕೊಡ್ತಂತಂದ್ರೆ ಆ ಪದ್ಧತಿ ನಾವು ಮೊದಲು ತಿಳ್ಕೊಳ್ಬೇಕಂತಂದ್ರೆ ಕೆಲವೊಬ್ಬರು ಸಾಧಕರಂತಲೇ ಕೆಲವೊಂದು ವಿಶಿಷ್ಟ ಏನಪ್ಪ ಅಂದರೆ ಗುಣಗಳನ್ನು ನಾವು ಅಳವಡಿಸಿಕೊಂಡು ಇಲ್ಲಿ ಬರಬೇಕು. ಅಂಥ ಗುಣಗಳು ಯಾವುವು ಅನ್ನುವಂಥದ್ದು ಭಾಗವತ್ನೊಳಗೆ ಏಕನಾಥ್ ಮಹಾರಾಜರು ಹೇಳ್ತಾರೆ. ನವಖಂಡ ವಸುಂಧರೆಯು ನವರತ್ನದ ಗುಚ್ಛವನ್ನು ಭಕ್ತರಿಗಾಗಿ ನಾರಾಯಣ ಕೊಟ್ಟ ಅಂತೇಳಿ ಹೇಳ್ತಾರವರು. ಆ 9 ವಿಶೇಷ ಗುಣಗಳ ಒಂದು ವಿಚಾರವನ್ನು ಇವತ್ತು ಸ್ವಲ್ಪ 9 ಗುಣಗಳು ಇವತ್ತೇ. ಯಾಕಂದ್ರೆ ಆ 9 ಗುಣಗಳು ಇನ್ನು 3 ದಿವಸ ನಾವು ಆ 9 ಗುಣಗಳನ್ನು ನಾವು ಅಳವಡಿಸ್ಕೊಂಡೇ ಇಲ್ಲಿ ಕೂಡಬೇಕು. ಅದ್ರಾಗ 1ನೇ ಗುಣ ಏನಪ್ಪ ಅಂತಾರವ್ರು ಅಂದ್ರೆ 1ನೇ ಗುಚ್ಛ. ಅದಕ್ಕೆ ಗುಚ್ಛ ಅಂತಾರವ್ರು, ನವರತ್ನದ ಗುಚ್ಛ ಅಂತಂದಾರೆ ಅದಕ್ಕೆ ಏಕನಾಥ್ ಮಹಾರಾಜರು. ಅಂದರೆ ಎಷ್ಟು ಅದಕ್ಕೊಂದು ಮಹತ್ವಪೂರ್ಣ ಕೊಟ್ಟಾರಂದ್ರೆ 9 ರತ್ನಗಳಿಂದ ಕೂಡಿದಂಥ ಒಂದು ಗುಚ್ಛ. 1ನೇ ರತ್ನ ಯಾವುದು ಅಂದ್ರೆ ನಿರಪೇಕ್ಷೆ. ಸಪ್ತಾಹಕ್ಕೆ ಬರುವಂಥ ಸಾಧಕ ನಿರಪೇಕ್ಷಿತನಾಗಿರ್ಬೇಕಂತಾರವ್ರು. ನಾವಿಲ್ಲಿ ಬರ್ತೇವಲ್ಲ, ಏನೂ ಅಪೇಕ್ಷೆ ಇಟ್ಕೊಂಡಿರಬಾರ್ದು. ಕೇವಲ ಮಹಾತ್ಮರು ಹೇಳಿದಂತಹ ಬೋಧನೆಯನ್ನು ಶ್ರವಣ ಮಾಡಬೇಕು. ಶ್ರವಣ ಎಲ್ಲಿ ಮಾಡಬೇಕಂದ್ರೆ ಇಲ್ಲೇ ಕೂಡಬೇಕು, ಅಲ್ಲೇ ಕೂಡಬೇಕು, ನನ್ನ ಅಲ್ಲೇ ಕೂಡಿಸ್ಬೇಕು, ಇಲ್ಲೇ ಕೂಡಿಸ್ಬೇಕು, ಯಾವ ವಿಚಾರ ಮಾಡಬಾರ್ದು. ನಿನಗೆ ಎಲ್ಲಿ ಕೇಳಿಸ್ತದೆ, ಎಲ್ಲಿ ಜಾಗ ಅದ ಅಲ್ಲಿ ಕೂತು ಭಕ್ತಿಯಿಂದ ಕೇಳು. ಇಲ್ಲೇನೂ ಅಪೇಕ್ಷೆ ಮಾಡಬೇಡ.
ನೀ ಏನೋ ಪ್ರವಚನ ಹೇಳಲಿಕ್ಕತ್ತಿರ್ತಿ, ನನಗೆ ಪ್ರವಚನ ಹೇಳಿಸ್ಬೇಕಪ್ಪ ಈ ಸರಿ ಅಂತೇಳಿ ಇಚ್ಛೆ ಮಾಡ್ಕೊಂಡು ಬರಬೇಡ, ಯಾವ ಅಪೇಕ್ಷೆ ಇಟ್ಕೊಂಡು ಬರಬೇಡ. ನನ್ನ ಮ್ಯಾಲೆ ಕೂಡಿಸ್ಬೇಕು, ನನ್ನ ಮುಂದೆ ಕರಿಬೇಕು, ನನ್ನಿಂದ ಹೇಳಿಸ್ಬೇಕು, ನಾ ಹಾಡಬೇಕು, ನನ್ನಿಂದನೇ ಹಾಡಿಸ್ಬೇಕು. ಹಿಂಗೆ ಕೆಲವೊಂದು ಏನು ನಾವು ವಿಚಾರಗಳು ಇಟ್ಕೊಂಡು ಬರ್ತೀವಲ್ಲ, ಈ ವಿಚಾರದೊಳಗೆ ಸ್ವಲ್ಪ ಏನರ ಬಾಧನ ಆಗಿಬಿಡ್ತು ಅಂದ್ರೆ ಸಪ್ತಾಹದೊಳಗೆ ನಮ್ಮ ಮನಸ್ಸು ಸಪ್ತಾಹಕ್ಕೆ ಬಂದು ಸಂತೋಷ ಪಡೋದಕ್ಕಿಂತ ಅಸಮಾಧಾನವನ್ನೇ ಇದು ಮಾಡ್ಕೊಂಡು, ಅದಕ್ಕೆ ಅವ್ರಂತಾರ ಏನು ಇಚ್ಛೆ ಮಾಡಬೇಡ. ಮಹಾರಾಜರಿದ್ದಾರ ದರ್ಬಾರ, ಮಹಾರಾಜರ ದರ್ಬಾರ, ಆ ದರ್ಬಾರದೊಳಗೆ ನಾವೇನಪ್ಪ ಅಂದ್ರೆ ನಾನೇನೋ ಇಲ್ಲಿ ಕೂಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾರ ಅಂತ ಕೂಡೋದು ಯಾವ ಇಚ್ಛೆ ಇರಲಾರ್ದ ಇಲ್ಲಿ ಏನು ಸಿಗ್ತದ ಸೇವೆ ಮಾಡಿರಿ. ಏನು ನಿಮಗೆ ಬೇಕು ಇದೇ ಮಾಡ್ಬೇಕಂತಿಲ್ಲ. ಇವತ್ತಿನ ದಿವಸ ಅವ್ರ ಮನೆಯೊಳಗೆ ಈ ಸಪ್ತಾಹ ಆಗ್ಲಿಕ್ಕತ್ತಂದ್ರೆ ಆ ಮಂದಿನ ಇಲ್ಲೆಲ್ಲ ಕೆಲಸ ಮಾಡ್ಬೇಕಂತ ಹಿಂಗೇನಿಲ್ಲ. ನಿಮಗೆ ಯಾವ್ದು ಸಾಧ್ಯದ, ನಿಮಗೆ ಯಾವುದು ಅಲ್ಲಿ ಕೆಲಸ ನಿಂತದ ಆ ಕೆಲಸ ಮಾಡಿರಿ. ಇದು ನಿರಪೇಕ್ಷೆ, ಯಾವ ಅಪೇಕ್ಷೆ ಇಟ್ಕೊಳ್ಳಾರ್ದ ಭಕ್ತಿ ಮಾರ್ಗದೊಳಗೆ ಮುಂದುವರಿಯುವಂಥ ಒಂದು ಗುಣ ಸಾಧಕರಂತಲ್ಲಿರಬೇಕಂತ ಈ 3 ದಿವಸ ಈ ಗುಣವನ್ನು, ಈ ಗುಚ್ಛವನ್ನು ನಾವು ಮನಸ್ಸಿನಾಗ ಇಟ್ಟುಕೊಂಡು ಈ 3 ದಿವಸ ಸೇವೆ ಮಾಡಿ. ಎರಡನೇದ್ದು ನಿರ್ಮತ್ಸರ ಅಂದ್ರೆ ಇಲ್ಲಿ ಏನು ಬಂದಿರ್ತಲ್ಲ, ಯಾರ ಮೇಲೂ ಮತ್ಸರ ದ್ವೇಷ ಇವೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಂತಾರು. ಅವ್ಯಾಕೆ ಹೇಳಿದ, ಇವ್ಯಾಕೆ ಕೇಳಿದ, ಅವನ್ಯಾಕೆ ಕೇಳಿಸಿದ್ರು, ಇವನೇ ಹಾಡಿದ, ಅವನೇ ಹಾಡಿದ, ಅವಂದೇ ಏನೇನು ವಿಚಾರ ಮಾಡಬೇಡ್ರಿ. ಇಲ್ಲಿ ಎಲ್ಲರೊಳಗೂ ಇರೋರು ಸಮರ್ಥರು ಒಬ್ಬರೇ ಇದ್ದಾರೆ. ಇಲ್ಲಿ ಏನಾದರೂ ನಾವು ಒಂದು ಸೇವಾ ಮಾಡ್ಲಿಕ್ಕತ್ತೇವಂದ್ರೆ ಇದ್ರ ಹಿಂದೆ ಇಲ್ಲಿಯವರ ಒಂದು ಕಾರ್ಯ ಸಂಯೋಜನೆಯಿಂದ ಆಗೋದಿಲ್ಲ. ಅದು ಮಹಾರಾಜರ ಒಂದು ಇಚ್ಛಾದೊಳಗೆ ಅಕಸ್ಮಾತ್ ಇವನಿಂದ ಸೇವಾ ತಗೋಬೇಕಾಗಿತ್ತು ಅಂತ ಬಂದಿದ್ರೆ ಮಾತ್ರ ಆ ಸೇವಾ ಈ 3 ದಿವಸನಾಗ ನಮಗೆ ಸಿಗ್ತಿರ್ತದೆ. ಈ ಇಟ್ಕೊಂಡು ಯಾರ ಮೇಲೂ ಮತ್ಸರ ಇಟ್ಕೋಬೇಡ್ರಿ ಅಂತ ಅಂತಾರೆ. ಇದು ಎರಡನೇ ಗುಚ್ಛ ನಿರ್ಮತ್ಸರ. ಮೂರನೇದು ದಕ್ಷತೆ ಅಂತಾರೆ. ದಕ್ಷತೆ ಇಲ್ಲಿ ಹೆಂಗಿರ್ಬೇಕು, ನಾವು ಸಪ್ತಾಹದಾಗ ಬಂದಾಗ ಎಚ್ಚರದಿಂದ ಇರಬೇಕು. ಎಚ್ಚರ ಅಂದ್ರೆ ಏನು ಎಚ್ಚರ ಇರೋದು ಇದ್ರಾಗ? ಎಚ್ಚರದಿಂದ ಅಂದರೆ ಈಗ ಮಲ್ಕೊಂಡದ್ದು ಎಚ್ಚರ ಅಲ್ಲ. ಎಚ್ಚರ ಅಂದ್ರೆ ನಾವು ಎದಕ್ಕೆ ಬಂದೇವರೇ ಎಚ್ಚರ ಇರಬೇಕಿಲ್ಲಿ. ನಾವು ಎದಕ್ಕೆ ಬಂದೇವಿಲ್ಲಿ? ಮಹಾರಾಜರಿದ್ದಾರೆ, ಇಷ್ಟೆಲ್ಲ ಮಹಾರಾಜರು ಇಲ್ಲೆಲ್ಲ ಇಲ್ಲಿ ಉಪಸ್ಥಿತರಿದ್ದಾರೆ, ಇವರಿದ್ದಾರೆ, ಸಮರ್ಥರಿದ್ದಾರೆ, ಇಷ್ಟೆಲ್ಲ ಮಂದಿ ಇದ್ದಾರೆ ಅಂದಾಗ ನಾವು ಎಚ್ಚರ ಇರಬೇಕಲ್ಲ. ನಮಗಿಂತ ಒಬ್ಬರ ಮೇಲೆ ಆಫೀಸರ್ ಬಂದ್ರೆ ನಾವು ಎಷ್ಟೋ ಎಚ್ಚರ ಇರ್ತೀವಿ ನೌಕರಿ ಒಳಗೆ. ನಮಗಿಂತ ದೊಡ್ಡವರು ಬಂದರೆ ಎಚ್ಚರ ಇರ್ತೀವಿ. ದೊಡ್ಡವರೊಳಗೆ ದೊಡ್ಡವರು ಇವರೆಲ್ಲ. ಸದ್ಗುರು ಅಂದ್ರೆ ನ ಗುರುವರದಿಕ ಅಂತಂತಾರೆ. ಅವ್ರು ತುಕೋಬಾಳ ಯಾರಂತಾರೆ, ಸದ್ಗುರುಗಳು ನಿಮಗೆ ಅನುಗ್ರಹ ಮಾಡಿದಂಥ ಸದ್ಗುರುಗಳು ಸಾಲೋಡಿಗೆ ಕುಲಕರ್ಣಿ ಯಾರಂತ ತಿಳ್ಕೊಂಡ್ರೆ ಏನಂತಾರೆ ಅವರು? ಹೌದಪ್ಪ, ಹೊರ್ತಿ ಕುಲಕರ್ಣಿ ಯಾರಂತ ತಿಳ್ಕೊಂಡಾರನ್ನ, ಅದ ಉಮದಿ ಇವ್ರಂತ ತಿಳ್ಕೊಂಡ್ರನ. ಹಂಗಿಲ್ಲ ಅವರು. ಸಕಲ ದೇವಾಂಚೆ ದೈವತ, ಸಕಲ ದೇವಾಂಚೆ ದೈವತ, ಸಕಲ ದೇವಾಂಚೆ ದೈವತ, ಸಕಲ ದೇವಾಂಚೆ ದೈವತ. ಮಹಾರಾಜರು ಅವರು ಸಾಲೋಡಿಗೆ ಕುಲಕರ್ಣಿ ಯಾರು ಅಲ್ಲ, ಅವರು ಮನುಷ್ಯರು ಅಲ್ಲ. ಅವ್ರು ಏನಂದ್ರೆ 33 ಕೋಟಿ ದೇವತೆಗಳಂತೇಳಿ ನಾವೇನೀಗ ದೇವತೆಗಳ ಗಣನ ಮಾಡ್ಯವಲ್ಲ, ಈಗ ಏನು ಶಾಸ್ತ್ರಗಳು ಹೇಳ್ತಾವೆ 33 ಕೋಟಿ ದೇವತೆಗಳು, ಹಂಗೆ ಲೆಕ್ಕ ಮಾಡಿದ್ರೆ 33 ಕೋಟಿ ದೇವತೆಗಳಿಲ್ಲ. ದೇವಾಂಚಿ ಗಣನ ಕೋಣಕರಿ ಸಮರ್ಥರಂತಾರ. ಇಲ್ಲಿ ಇದ್ದಂಥ ದೇವತೆಗಳ ಲೆಕ್ಕ ಮಾಡೋರು ಯಾರಿದ್ದಾರಂತ. ನಾವೊಂದು ಕಲ್ಲು ತಂದು ಅದಕ್ಕೊಂದು ಈಗ ಜಗಲಿ ಮೇಲೆ ಇಟ್ಟಂದ್ರೆ ಅದೊಂದು ದೇವ್ರ ಆತೆ. ನೀವು ನೋಡ್ರಿ, ನೀವು ಎಲ್ಲೆಲ್ಲಿ ಒಬ್ಬೊಬ್ರು ಮನ್ಯಾಗ ಜಗಲಿ ಮೇಲೆ ಇಷ್ಟು ದೇವ್ರುಗಳು ಅವಲ್ಲ, ಪೂಜಾ ಮಾಡ್ಬೇಕಾದ್ರೆ ಕುತ್ತಿಗಿಚ್ಕೊಳಕಾಗ್ತವ್ರು ಎಲ್ಲಿ. ಯಾಕಂದ್ರೆ ಒಮ್ಮೆ ಪೂಜಾಕ್ಕೆ ನಿಂತಂದ್ರೆ 3-4 ತಾಸು ಆದರೂ ಎಲ್ಲ ದೇವ್ರು ಒಂದು ದೇವ್ರಿಗೆ ಹಚ್ಚಿದ್ರೆ ಮತ್ತೊಂದು ದೇವ್ರಿಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲೇ ಒಳಗೆ ಅಲ್ಲಿ ಕಾಂಪಿಟೇಷನ್ ಇರ್ತಾವ. ಆ ದೇವರೊಳಗೂ ಕಾಂಪಿಟೇಷನ್, ಮತ್ತು ಈ ದೇವರೊಳಗೆ ಅವ ಅಂದ್ರೆ ಆ ದೇವರೊಳಗೆ ಇರುವುದಿಲ್ಲ. ನನಗೆ ಹಚ್ಚಿದ್ ನೋಡು, ಒಂದಕ್ಕೆ ಗಂಧ ಹಚ್ಚಿದ್ರೆ ಎಲ್ಲ ಕೊಚ್ಚಬೇಕು, ಒಂದು ಕುಂಕುಮ ಹಚ್ಚಿದ್ರೆ ಎಲ್ಲ ಕೊಚ್ಚಬೇಕು, ಬಿಟ್ಟು ನಡೆಯುದಿಲ್ಲ. ಯಾಕಪ್ಪ ಅದು ಮಾಡಲ್ಲಂಗೆ ಹಾಕಿ ಕೊಡ್ತಾವ. ಅದನ್ನೊಂದು ಬಿಟ್ಟು ನೋಡಿ, ಅದಕ್ಕೆ ಕಾಯ್ಲಿಕ್ಕತ್ತ ದೇವರು. ಅದಕ್ಕೆ ಅವ್ರು ಅಂದ್ರು
ಈ ಈ ಸದ್ಗುರುನಾಥ್ ನಿನ್ನ ದೇವ್ರ ದೇವಿದ್ದಾನಲ್ಲ, ಆ ಎಲ್ಲ ದೇವ್ರ ದೇವಿದ್ದಾನ. ಇವನಿಂದ ಆ ದೇವ್ರಗಳು ಉತ್ಪತ್ತಿ ಆಗ್ಯಾವ. ಸೃಷ್ಟಿ ಮದಿಲ ದೇವ, ಆ ಸೃಷ್ಟಿಚ ಸ್ವಭಾವ. ಸಮರ್ಥರಂತಾರ ಚತ್ವಾರ ದೇವ ನಿರೂಪಣದೊಳಗೆ ಇಲ್ಲೇನು ಮಾಡ್ಕೊಂಡೇವಲ್ಲ ದೇವರುಗಳು ಅವು ಇಲ್ಲಿ ಸ್ವಭಾವನ ಹೊಂದ್ಯಾವಂತವು. ಹಿಂಗಾಗಿ ಒಂದು ದೇವರಿಗೆ ವಡಾಪಾವ್ ಬೇಕಾಗ್ತದೆ, ಒಂದು ದೇವರಿಗೆ ಬುಂದ್ಯಾ ದುಂಡಿನೇ ಬೇಕಾಗ್ತದೆ, ಮತ್ತೊಂದು ದೇವರಿಗೆ ಮಾಂಸ ಬೇಕಾಗ್ತದೆ, ಇನ್ನೊಂದು ದೇವ್ರಿಗೆ ಭಂಡಾರ ಬೇಕಾಗ್ತದೆ, ಮತ್ತೊಂದು ದೇವ್ರಿಗೆ 10-20 ಪಲ್ಯಗಳು ಬೇಕಾಗ್ತಾವೆ. ಅಂದ್ರೆ ಇಲ್ಲಿ ಸ್ವಭಾವ ನಮಗೇನು ಬೇಕಾಯ್ತು ಅದನ್ನ ತಿನ್ನಿಸೇವು, ಅದು ನಮ್ಮದು ದೇವ್ರು ಸೇರ್ತದೆ ಅಂತೇಳಿ ಅದನ್ನ ಮಾಡ್ಕೊಂಡು ನಾವು ತಿಂದೆವು. ದೇವ್ರು ಇನ್ನೂ ತನಕ ಯಾರೂ ತಿಂದೇ ಇಲ್ಲ. ಅದಕ್ಕೆ ಇಲ್ಲಿ ಉತ್ಪತ್ತಿ ಮಾಡಿದಂಥ ದೇವರುಗಳು ಇಲ್ಲಿ ಸ್ವಭಾವವ, ಇದ್ರ ಹೊರತಾಗಿ ಮತ್ತೊಂದಿಲ್ಲ. ಭಾವಾತೀತ ಮಹಾನುಭಾವ, ವಿವೇಕೆ ಓಳಕಾವ, ಇವೆಲ್ಲದರಿಂದ ಅತೀತನಾಗಿರುವಂತಹ ಆ ಭಾವಾತೀತ ಮಹಾನುಭಾವ ನಿರ್ವಿಕಾರ ಪರಬ್ರಹ್ಮ ಸ್ವರೂಪ ನನ್ನ ಸದ್ಗುರುನಾಥ್ ಇದ್ದಲ್ಲ, ಅವ ಸಾಮಾನ್ಯ ಅಲ್ಲ, ಸಕಲ ದೇವಾಂಚೇತೈ. ಸದ್ಗುರು ನಾಥಯೇ ಸಕಲ ದೇವಾಂತೆ ದೈವತ. ಇದು ನಮಗ ಒಪ್ಪಿಗೆ ಆಗುವುದಿಲ್ಲ ಅಂತ ಅವ್ರು ತಗೋಬಾರ ಅಂದ್ರು. ರಾಮಕೇಲ ಬ್ರಹ್ಮಜ್ಞಾನಿ, ರಾಮ ದೇವ್ರ ಅಂತಿರಲ್ಲೋ ನೀವು, ರಾಮನ ದೇವರಂತ ಪೂಜೆ ಮಾಡ್ತಿರಲ್ಲೋ. ಅವ ಬ್ರಹ್ಮಜ್ಞಾನಿ ವಶಿಷ್ಠ ಋಷಿಗಳನ್ನು ಸದ್ಗುರುಗಳನ್ನು ಮಾಡ್ಕೊಂಡ. ಆ ಸದ್ಗುರುಗಳ ಸೇವಾ ಅನನ್ಯ ರೀತಿಯಿಂದ ರಾಮ ಮಾಡಿದ. ಮತ್ತು ರಾಮನಿಗಿಂತ ದೊಡ್ಡವ್ರು ಯಾರಾದ್ರು? ಸದ್ಗುರುಗಳೇ ಆದ್ರಿಲ್ಲೋ. ರಾಮಕೇಲ ಬ್ರಹ್ಮಜ್ಞಾನಿ, ರಾಮಕೇಲ ಬ್ರಹ್ಮಜ್ಞಾನಿ. ತಾರಕ ವಸಿಷ್ಠ ಮುನಿ ತಾರಕ ಸಕಲ ದೇವಾಂತೆ ದೈವತ. ಮತ್ತೊಬ್ಬರಂತಾರೆ ನೀವೆಲ್ಲ ರಾಮನ್ ದೇವ್ರಂತೀರಿ, ನಾವು ರಾಮನ್ ದೇವ್ರಂತೀರಿ, ನಾವು ನಮ್ಮ ದೇವ್ರ ಕೃಷ್ಣ ಅಂತವ್ರು. ನಮ್ಮ ದೇವ್ರು ಕೃಷ್ಣ ಇದ್ದಾನಂತ ಕೆಲವು ಮಂದಿ ಗುಂಪದ. ಅವ್ರಂತಾರ ಕೃಷ್ಣ ಗುರು ಸಂದೀಪನ, ಕೃಷ್ಣ ಗುರು ಪೂರ್ಣ ಬ್ರಹ್ಮ ದಾವಿಯೇಲ್ಯ, ಪೂರ್ಣ ಬ್ರಹ್ಮ ದಾಯಿ ಸಕಲ ದೇವಾಂತೆ ದೈವತ. ಸಕಲ ದೇವರ ದೇವ ನಮ್ಮ ಸದ್ಗುರುನಾಥ್ ಇದ್ದಾನ. ತುಕಾಮಣೆ ಸದ್ಗುರು ಸೇವಾ ಸಕಲ ದೇವ ವರಿಷ್ಠ. ಅದಕ್ಕೆ ಈ 3 ದಿವಸ ಏನು ಗುರು ಸೇವೆಗಾಗಿ ನಾವು ಬಂದೇವಲ್ಲ, ಹೆಂಗಿರಬೇಕು? ನಿರಪೇಕ್ಷೆ, ನಿರ್ಮತ್ಸರ, ದಕ್ಷತೆ. ಇನ್ನು ಮುಂದೆದ್ದು ಆತ್ಮೀಯತೆ ಅಂತ ನೋಡ್ರಿ. ಇನ್ನೊಂದು ಗುಚ್ಚ, ಇನ್ನೊಂದು ರತ್ನ ಯಾವುದು? ಆತ್ಮೀಯತೆ. ಎಷ್ಟನೇ ರತ್ನ ನೆನಪಿಡು ಮಾದೇವ ನೀನು? ಎಷ್ಟನೇದಿದೆ? 4ನೇದ್ದು. 4ನೇ ರತ್ನ ಯಾವುದು? ಆತ್ಮೀಯತೆ. ಆತ್ಮೀಯತೆ ಅಂದ್ರೆ ಏನು? ನಮ್ಮ ಮಹಾರಾಜರು ಏನು ಶಿಷ್ಯ ಬಳಗದಲ್ಲ, ಗುರುಬಂಧುಗಳಿದ್ದಾರಲ್ಲ, ಇವರೇ ನಮ್ಮ ಪೂರ್ಣ ಸಂಬಂಧಿಗಳು. ಯಾರಪ್ಪ ಅಂದ್ರೆ ಇವರೇ. ಮುಂದೆ ಉಳ್ಕಿದ್ದು ರಕ್ತ ಸಂಬಂಧಿಗಳು, ಅಣ್ಣ ತಮ್ಮ, ಹೆಂಡ್ರು, ಬೀಗರು, ಅವರು ಇವ್ರ ಸಂಬಂಧ ಅಲ್ಲ. ಇಲ್ಲೇನು ಕೂಡಿಯಲ್ಲ ನಾವು ಮಹಾರಾಜರ ಶಿಷ್ಯ ಮಂಡಳಿ. ನಮ್ಮ ಒಂದು ಸಂಬಂಧ ಎಷ್ಟು ಗಾಢದ ಅಂದ್ರೆ, ಈ ಗುರುವಿನ ಒಂದು ಗುರುಬಂಧುಗಳ ಸಂಬಂಧ ಏನದಲ್ಲ, ಆ ಎಲ್ಲ ರಕ್ತ ಸಂಬಂಧಗಳಿಗಿಂತ ಹೆಚ್ಚಿನ ಸಂಬಂಧ ಅಂತ ತಿಳ್ಕೊಂಡು ಒಬ್ಬರಿಗೊಬ್ಬರು ಇಷ್ಟು ಪ್ರೇಮ ಮಾಡಬೇಕಲ್ಲ. ನಿಮ್ಮ ರಕ್ತ ಸಂಬಂಧದಾಗಂತರೂ ಮಾಡುವುದಿಲ್ಲ ಬಿಡು. ಆದರೂ ರಕ್ತ ಸಂಬಂಧದೊಳಗಿನ ಪ್ರೇಮ ಏನು ಮಾಡ್ತೀವಲ್ಲ ನಾವು, ಅದ್ರ ಎಷ್ಟೋ ಪಟ್ಟು ಪ್ರೇಮ ನಾವೇನು ಮಾಡಬೇಕು? ನಮ್ಮ ಗುರುಬಂಧುಗಳು ಮಾಡಬೇಕು. ಇದು ಈ 3 ದಿವಸ ನಾವು ನೀವುಗಳೆಲ್ಲ ಇದನ್ನು ಅನುಸರಿಸಿ ನಡೆಯೋದು. ನಾ ಹೇಳಿನಂತ ಅನುಸರಿಸೋದು ಅಲ್ಲಿದು, ಏಕನಾಥ್ ಮಹಾರಾಜರು ಹೇಳ. ಇಷ್ಟಾದ್ಮೇಲೆ 5ನೇ ಗುಚ್ಛ
ಆತ್ಮೀಯತೆ, ನಿರ್ಮಮತೆ. ನಿರ್ಮಮತೆ ಅಂದರೆ ಏನು? ಎದ್ರ ಮೇಲೂ ಆಸೆ ಇಡಬೇಡ್ರಿ. ಮಮತೆ, ಯಾರ ಮೇಲೂ ಮಮತೆ ಇಡಬೇಡ್ರಿ. ಗುರುಬಂಧುವೊಳಗೆ ಇವ್ರು ನಮ್ಮ ಗುರುಬಂಧುಗಳು, ಇವ್ರು ಅವ್ರ ಗುರುಬಂಧುಗಳು, ಹಿಂಗೂ ಮಾಡಬೇಡ್ರಿ. ಗುರುಬಂಧುಗಳು. ಆತ್ಮೀಯತೆ, ನಿರ್ಮಮತೆ, ನಿಶ್ಚಲತೆ ಅಂತ ನೋಡ್ರಿ. ಇನ್ನೊಂದು 6ನೇದು ಇದು ಯಾವುದದು? ಇಲ್ಲ ಮತ್ತೆ ನೀವು ಒಂದು ನಿಶ್ಚಲತೆ. ಇಲ್ಲಿ ಬಂದ ಮೇಲೆ ನಮ್ಮ ಮನಸ್ಸು ಎಷ್ಟು ನಿಶ್ಚಲ ಇರಬೇಕಂದ್ರೆ ಎಲ್ಲೂ ಅಳಿಗಾಡಬಾರ್ದು. ಈಗ ಕೂತಿರ್ಲ ಎದ್ರ ಕಡೆನೂ ಲಕ್ಷ್ಯ ಹೋಗಬಾರ್ದು. ಇಷ್ಟೇ ನಿಮ್ಮ ಶರೀರ ಕಡೆ ಸಹಿತ ಲಕ್ಷ್ಯ ಹೋಗಿರಬಾರ್ದು ಅಂತಾರು. ಇಷ್ಟು ನಿಶ್ಚಲನಾಗಿ ಕೂಡಬೇಕು. ಹೆಂಗೆ ಕೂಡ್ಬೇಕಂದ್ರೆ ಜನಕ ಮಹಾರಾಜ ಕೂತಿದ್ದು ನೋಡಿ ಹಂಗೆ ಕೂಡ್ಬೇಕು ಶ್ರವಣ ಮಾಡ್ಲಿಕ್ಕೆ ಅಂತವ್ರು. ಅದೇ ಬಾರಸ ಸಂಸಾರದಿ ಜನಕಾದಿ ಪೂರ್ವಿ ಬಾರಸ. ಇರಬೇಕು ಇರದಿರಬೇಕು, ಇರಬೇಕು ಇರದಿರಬೇಕು, ಇರಬೇಕು ಇರದಿರಬೇಕು, ಇರಬೇಕು ಇರದಿರಬೇಕು. ಸಂಸಾರದೆ ಜನಕಾದಿ ರಾಜ ಋಷಿಗಳಂತೆ, ಸಂಸಾರದಿ ಜನಕಾದಿ ಇರಬೇಕು ಇರದಿರಬೇಕು, ಹಿಂಗಿರ್ಬೇಕಂತಾರ ಅವರು. ಆ ಜನಕ ಮಹಾರಾಜನ ಕತೆ ಇರಬೇಕು. ಯಾಜ್ಞವಲ್ಕರು ಪ್ರವಚನ ಹೇಳಿ ಕತ್ತಿದ್ರು. ಜನಕ ಮಹಾರಾಜ ಪ್ರವಚನ ಕೂತು ಕೇಳಿ ಕತ್ತಿದ್ದ. ಆ ಕೇಳುಣಿಕೆ ಹೆಂಗಿತ್ತಂದ್ರ, ದಿವಸ ಪ್ರವಚನಕ್ಕೆ ಬಂದ ಕೂಡಲೇ ಆ ಯಾಜ್ಞವಲ್ಕರ್ ಬೆನ್ನ ಹತ್ತಿದ ಕ್ಯಾಮಿ ಮಧ್ಯೆ ಇತ್ತು. ಅವ್ರಂದವರು ಶುರು ಮಾಡ್ರಿ ಮಹಾರಾಜರ ಪ್ರವಚನ ಅಂದ ಕೂಡಲೇ, ಇಲ್ಲ ಯಾಜ್ಞವ ಇವು ಬರಲಿ ಜನಕ್ಕೆ ಬರಲಿ ಅಂದ ಕೂಡಲೇ, ಅವ್ರೇನ್ರಿ ಅಂತ ಬರ್ತಾರೆ ಹೇಳ್ರಿ ಅಂದ್ರೆ, ಇಲ್ಲ ಜನಕ್ಕೆ ಬರಲಿ ಅಂದ್ರೆ ರಾಜ ಅಂತೇಳಿ ಗುರುಗಳು ಸಹಿತ ಎಷ್ಟು ಪಾರ್ಶಾಲಿಟಿ ಮಾಡ್ತಾರಂತ ಈ ಮಂದಿ ಅಂತಿದ್ದಂತ. ಆವಾಗ ಜನಕ್ಕೆ ಹೆಂಗೆ ಕೇಳ್ತಾರ ಅನ್ನೋದು ತೋರಿಸೋ ಸಂಬಂಧ 4 ಮಂದಿಗೆ ಹೇಳಿದ್ರು. ಪ್ರವಚನ ನಡೆದಾಗ ಬಂದು ಜನಕನ ಮಂದ ಇದಕ್ಕೇನಪ್ಪ ಅಂದ್ರೆ ಅಂತಃಪುರಕ್ಕೆ ಬೆಂಕಿ ಹತ್ತದಂತ ಹೇಳ್ರಿ ನೀವು ಅಂತೇಳಿ. ಮಿಥಿಲ ಪಟ್ಟಣವು ದಹಿಸಿದೆಂಬುದ ಕೇಳಿ ಅವ್ರು ಬಂದು ಹೇಳಿದ್ರು, ಮಹಾರಾಜ್ ಕೇಳ್ಕೊತ ಕೊಟ್ಟಿದ್ದು ಜನಕ ಮಹಾರಾಜ್ ಯಾಜ್ಞವಲ್ಕರ ಪ್ರವಚನ ನಿಮ್ಮ ಅರಮನೆಗೆ ಬೆಂಕಿ ಹತ್ತಿದ್ರಿ ಅಂತ ಹೇಳಿ. ಇದನ್ನು ಕೇಳಿದ ಕೂಡಲೇ ಮಿಥಿಲ ಪಟ್ಟಣವು ದಹಿಸಿದೆಂಬುದ ಕೇಳಿ ಮಿಥಿಲೇಶ ಮಮಕಿಂಚನ ದಹ್ಯತೆ. ಅವರೊಂದು ಮಮಕಿಂಚನ ದಹ್ಯತೆ. ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಹತ್ತಿರಿ ನನಗೆ ಹತ್ತಿದನಂದ್ರು. ಮಿಥಿಲಾ ಪಟ್ಟಣವು ದಹಿಸಿತೆಂಬುದು ಕೇಳಿ ಮಿಥಿಲೇಶ ಮಮ ಕಿಂಚನ್ನ ದಹ್ಯತೆ ಎಂದಂತೆ ಇರಬೇಕು ಇರದಿರಬೇಕು, ಇರಬೇಕು ಓ ಹಿಂಗೆ ನಿಶ್ಚಲವಾಗಿ 3 ದಿವಸ ಯಾರೇ ಹೇಳುವಲ್ಲೆಕ್ಕ ಅವ್ರು ಪ್ರವಚನ. ದೊಡ್ಡವರೇ ಹೇಳಿ ಸಣ್ಣವ್ರ ಹೇಳಿ. ಈ ವಿಶೇಷ ಈ ಸಪ್ತಾಹದೊಳಗೆ ಸಣ್ಣವ್ರೇನಿಗೆ ನೀವೇನು ಪ್ರವಚನ ಹೇಳಿಕ್ಕೆ ತಯಾರಾಗಿಲ್ಲ. ನೀವು ಯಾವುದರ ಒಂದೊಂದು ವಿಷಯದ ಬಗ್ಗೆ ಓದ್ಕೊಂಡು ತಯಾರಾಗಿ ಬರ್ರಿ. ಅಭಿಷೇಕ ಆಯ್ತು, ನೀವಾತು. ಈ 3 ದಿವಸನಾಗ ನಿಮ್ಮ ಸೇವಾದೊಳಗೆ ವಿಶೇಷತ ಒಂದು ಸದ್ಗುರುವಿನಿಂದ ನಿಮ್ಮ ಸೇವಾ ಆಗ್ತದೆ. ಅದಕ್ಕೆ ಆ ಯಾರೇ ಹೇಳಿದ್ರು ಸಹಿತ ಅಷ್ಟೇ ನಿಶ್ಚಲದಿಂದ, ಈಗ ನಾ ಹೇಳಿದ್ರು ಅಷ್ಟೇ, ಉದಯ್ ಹೇಳಿದ್ರು ಅಷ್ಟೇ, ಮತ್ತಾರು ಹೊರಗಿನವ್ರು ಬಂದು ಹೇಳಿದ್ರು ಅಷ್ಟೇ, ಗಿರೀಶ್ ಹೇಳಿದ್ರು ಅಷ್ಟೇ, ಅಭಿಷೇಕ್ ಹೇಳಿದ್ರು ಅಷ್ಟೇ ತತ್ಪರತೆಯಿಂದ ಕೇಳುವಂಥದ್ದು. ಈ 3 ದಿವಸನಾಗ ಈ ಒಂದು ರತ್ನವನ್ನು ನಿಮ್ಮ ಕಿಸದ ಹಾಕ್ಕೊಂಡು ಬರ್ರಿ, ಕಿಸದ ಮೇಲೆ ಕಿಸದ ಹಾಕ್ಕೊಂಡು ಬರ್ರಿ. ನಿಶ್ಚಲತೆ ಆದಮೇಲೆ ಮುಂದಿಂದು ಅನಸೂಯ. ಅನಸೂಯ ಅಂದ್ರೆ ಯಾರ ಮೇಲೂ ಅಸೂಯೆ ಇಟ್ಕೋಬೇಡ್ರಿ. ಅವ ಚಲೋ ಹೇಳಿದ, ಇವು ಚಲೋ ಹೇಳಿದ, ಇದನ್ನಂತರೂ ಮೊದಲು ಅನ್ಬೇಡ್ರಿ. ಯಾರು ಏನೇ ಹೇಳಿದ್ರು ಅದು ಮಹಾರಾಜರು ಹೇಳಿಸಿರ್ತಾರೆ ಅಂತ ತಿಳ್ಕೊಂಡು ಎಲ್ಲರಿಗೂ ಹೆಂಗೆ ಅವ್ರು ಏನೇ ಇದ್ರು ಸಹ ಚಲೋ ಹೇಳಿದ್ರು ಅಂತೇಳಿ ವರ್ಣನ ಮಾಡೋದಕ್ಕೆ ಕಲೀರಿ ಅಂತ ಹೇಳ್ತಾರೆ. ಆಮೇಲೆ ಇದು ಎಷ್ಟನೇದಪ್ಪ? ಇದು 7ನೇದು. ಇದು
ಎಂಟನೇದು ಜಿಜ್ಞಾಸತ, ಏನಾರ ತಿಳ್ಕೊಬೇಕು ಅನ್ನುವಂಥದ್ದು ಒಳಗೆ ಅಂಥ ಒಂದು ಕ್ಯೂರಿಯಾಸಿಟಿ ಅಂತಾರೆ. ಏನಂತಾರೆ ಅದಕ್ಕೆ? ಕ್ಯೂರಿಯಾಸಿಟಿ. ಅಂತ ತುಷ್ಟಿಗುಣ, ಅಂಥ ಒಂದು ತುಷ್ಟಿಗುಣ ಇಟ್ಕೊಂಡು ಹೊಸದು ಯಾರೇ ಹೇಳಿದ್ರು ಸಹಿತ ಅದು ನನಗಾಗಿ ಹೇಳಲಿಕ್ಕತ್ತಾರ, ಮಹಾರಾಜ ನನಗೇ ಹೇಳಿಸ್ಲಿಕ್ಕತ್ತಾರ ಅಂತ ಅಷ್ಟು ಪ್ರೀತಿಯಿಂದ ಕೇಳ್ರಿ. ಕೊನೆಯದು ನಮ್ರತೆ. ಎಷ್ಟು ನಮ್ರಾಗಿರಿ ಅಂದ್ರೆ ತುಕಾರಾಮ್ ಮಹಾರಾಜರು ಹೇಳಿದ್ರಲ್ಲ, लहानपण देगा देवा मुंगी साखरे चारवा, जया अंगी मोठेपण तया यातना कठीण. लहानपण देगा देवा मुंगी साखरे चारवा, लहानपण देगा देवा मुंगी साखरे चारवा, जया अंगी मोठेपण तया यातना कठीण. जया अंगी मोठेपण तया यातना कठीಣ. ಸ್ವಲ್ಪ ಇರುವಿಗತ್ತೆ ಸಣ್ಣವರಾಗಿ ಸಕ್ರೆ ಮೇದ್ಕೊತ 3 ದಿವಸ ಸಕ್ರೆ ಮೇದ್ ಬಿಡ್ರಿ. ಅದ್ರಾಗೆ ಸ್ವಲ್ಪ ಏನಾರೆ ನಾ ಪ್ರವಚನಕಾರ, ನಾ ಕೀರ್ತನಕಾರ, ನಾನೇ ಶ್ರೇಷ್ಠ ಅಂದರೆ ಅಂದ್ರೆ ನೀವು ಮನ್ಸಿಗೆ ಬಂದಂಗೆ ಕೂಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಸಿಸ್ಟಮೆಟಿಕ್ಕಾಗಿ ಕೂಡಬೇಕಾಗ್ತದೆ. ನಿಮ್ಮ ಜಾಗದಾಗ ನೀವು ಕೂಡಬೇಕಾಗ್ತದೆ. ಸಮ ಅಗದಿ ಆನಂದದಿಂದ ಮುಂಗಿ ಇರಿವಿ ಸಕ್ರೆ ತಿನ್ನೋತ್ನ ಇರ್ಲಿಕ್ಕಂದ್ರೆ ಸ್ವಲ್ಪ ನಮ್ಮಂತೆಲ್ಲ ಅಹಂಕಾರ ಬಂತಂತ ತಿಳ್ಕೊಂಬಾದೇವ. ऐरावती रत्न थोर त्याचे अंकुशाची मार. ಐರಾವತದ ಮ್ಯಾಲೆ ಇಂತಿಂಥ ರತ್ನ ಖಚಿತ ಸಿಂಹಾಸನ ಹೇರಿರ್ತಾರೆ. ಖರೆ ಸಿಂಹಾಸನ ಹೇರ ನನ್ನಂಥ ದೊಡ್ಡವ್ರು ಯಾರಿದ್ದಾರೆ ಅಂತ ಹೆಕಡೆ ನಡೀತಂದ್ರೆ ಕೇಳೋದಿಲ್ಲ. ಮ್ಯಾಲೆ ಕೂತಾವ ಕಿವಿಗೆ ಅಡ್ಡಾಗಿ ಚೂಸ್ತಾನ. ಎಷ್ಟು ಕಿರಿಕಿರಿದ ದೊಡ್ಡವರಾದ್ರೆ ಮುಂದೆ ಮಹಾಪುರೇ ಜಾಡೆ ಜಾತಿ तेथे लवळ वाचती. ತುಕಾರಾಮ್ ಮಹಾರಾಜರಂತಾರ ಮಹಾಪುರ ಬಂದಾಗ ಶಟದ ನಿಂತ ಗಿಡಗಳ ಪರಿಸ್ಥಿತಿ ಏನಾಗ್ತದೆ ಅಂತೀರಿ ನೀವು? ಮಹಾಪುರ ಬಂದಾಗ ಶಟದ ನಿಂತ ಗಿಡಗಳು ಬುಡಾ ಸಹಿತ ಕಿತ್ತು ಎಲ್ಲಿ ಹೋಗಿ ಬೀಳ್ತಾವ. ಸುಮ್ಮ ಸಣ್ಣವ್ರಿಗತ್ತೆ ಅತ್ತೆ ಹುಲ್ಲಿನ ಗತೆ ಆದ್ರೆ ಮಹಾಪುರ ಬಂತಂದ್ರೆ ಹಿಂಗೆ ಹೊಳ್ಳುದ ಆ ನೀರು ಹೋದ್ಕೊಳ್ಳೆ ಮತ್ತೆ ಎದ್ದಿದ್ರು. ತುಕಾ ಮನೆ ಬರ್ವೆ ಜಾಣ. ತುಕಾರಾಮ್ ಮಹಾರಾಜರಂತಾರ ಸಣ್ಣವ್ರಕ್ಕಿಂತ ಸಣ್ಣವ್ರು ಹೋಗೋದು ಭಾಳ ಸುಖ ಅದ. ತುಕಾ ಮನೆ ಬರ್ವೆ ಜಾಣ ವಾವೆ ಲಾನ ಹುಣಿ ಲಾನ. ತುಕಾ ಮನೆ ಬರ್ವೆ ಜಾಣ व्हावे लाना हुनी लान. जया अंगी मोठेपण तया यातना कठीण. जया अंगी मोठेपण तया यातना. लहानपण देगा देवा मुंगी साखरे चारवा. दयात्मक देगा देवा. हो हो ಹಿಂಗೆ ಸಣ್ಣವರಾಗಿ 3 ದಿವಸ ನಾವು ನೀವುಗಳೆಲ್ಲ ಏಕನಾಥ್ ಮಹಾರಾಜರು ಹೇಳಿದಂಥ ಈ 9 ರತ್ನಗಳನ್ನು ಕಿಸದಾಗ ಹಾಕ್ಕೊಂಡು ಬರೋದು. ಕಿಸದಾಗ ಹಾಕ್ಕೊಂಡು ಬಂದು ಮೇಲೆ ಒಂದೊಂದು ರತ್ನ ತೆಗೆದು ನೋಡ್ರಿ. ಆ ಪ್ರಕಾರ ನಾವು ನೀವುಗಳೆಲ್ಲ 3 ದಿವಸ ಸಮರ್ಥ ಸೇವಾದ ಆನಂದ ತಗೋಣು. ಯಾಕಂದ್ರೆ ತುಕಾಮಣೆ ಸದ್ಗುರು ಸೇವಾ ಸಕಲ ದೇಹವ ವರಿಷ್ಠ. ಭೈರವಿ ಭಾಷೆ ತುಕಾರಾಮ್ ಮಹಾರಾಜ್ ಹೇಳಿದ್ರು, ಸದ್ಗುರುಗಳ ಸೇವಾ ಏನು ನಾವು ಮಾಡ್ತೀವಲ್ಲ, ಸೇವಾ ಇದರ ಅರ್ಥ ಕಸ ಹುಡುಗಿದ್ರೆ ಸೇವಾ ಅಲ್ಲ, ಹಾಸಿದ್ರೆ ಸೇವಾ ಅಲ್ಲ, ಹಾಡ ಹಾಡಿದ್ರೆ ಸೇವಾ ಅಲ್ಲ. ಮಹಾರಾಜರ ಒಂದು ಇಚ್ಛಾ ಏನಿತ್ತು, ಅವ್ರ ಇಚ್ಛಾ ತಕ್ಕ ನಾವು ಏನು ಮಾಡ್ತೇವೋ ಅದೆಲ್ಲ ಸೇವಾನೇ ಅನಿಸ್ಕೊತದೆ. ಅದಕ್ಕೆ ನಾವು ನೀವುಗಳೆಲ್ಲ 3 ದಿವಸ ಸಮರ್ಥ ಇಚ್ಛೆ ಸಂತೋಷಗೊಳ್ಳುವಂಗೆ ನಾವಿಲ್ಲಿ ನಮ್ಮ ಏನಪ್ಪ ಅಂದರೆ ಈ ಭಕ್ತಿ ಕಾರ್ಯಗಳನ್ನು ಮಾಡಿ ಸೇವಾದಿಗಳನ್ನು ಮಾಡಿ ಸಮರ್ಥ ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳ್ಕೊತ ಪೀಠಿಕಾ ಅಭಂಗದ ಕೊನೆ ಚರಣದಾಗ ಹರಿ ತುಕಾಮಣೆ ಸದ್ಗುರು ತುಕಾಮಣೆ ಆಲೆ ಸಮರ್ಥಾತೆ ಮನ. ತುಕಾಮಣೆ ಆಲೆ ಇದು ನಾ ಸದ್ಗುರು ಸೇವಾದಲ್ಲಿ ಕತ್ತಿದ್ದೀನಿ. ತುಕಾಮಣೆ ಆಲೆ ಸಮರ್ಥಾಚಿ ಮನ. ಅವ್ರು ಏನು ತುಕಾರಾಮ್ ಮಹಾರಾಜರಂತಾರ, ನೀ 3 ದಿವಸ ಸೇವಾ ಮಾಡಿದಾಗ ಅಕಸ್ಮಾತ್ ಸದ್ಗುರು ಸಂತೋಷ ಕೊಟ್ಟ ಅವ್ರ ಮನಸ್ಸಿನಾಗ ಬಂತಂತ ತಿಳ್ಕೊಂಡು ತರಿ ಹೋಯ ರಾಣ ರಂಕತ್ಯಾಂತ್ಯಾನ್. ಏನು ಮಾಡ್ತಾರಂದ್ರೆ ಸದ್ಗುರುನಾಥ ಒಬ್ಬ ದಾಸನನ್ನ ಒಬ್ಬ ಸೇವಕನನ್ನ
ರಾಜನನ್ನಾಗಿಯೂ ಸಹಿತ ಮಾಡುವಂಥ ಸಾಮರ್ಥ್ಯ ಸದ್ಗುರುನಾಥನಂತೆಲ್ಲದ ಇಂಥ ಸಾಮರ್ಥ್ಯ ಉಳ್ಳವ ನಮ್ಮ ಸದ್ಗುರುನಾಥ್ ಇದ್ದಾನ. ಅದಕ್ಕೆ ಅವ್ರ ಅಂತಾರ ತುಕಾಮಣೆ ಆಲೆ ಸಮರ್ಥ तरी होय राणा रंक त्यांच्या, तरी होय राणा रंक त्यांच्या, रंक त्यांच्या, रंक त्यांच्या. तरी होय राणा विश्वावे त्या कुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाची नामा म्हणे तया असावे कल्याण जामुक निदान पांडुरंग ठोपार कुमाये